ಎಲ್ಲಿ ಮನು? ಸಂಡೇ ಇವತ್ತು ಎಲ್ಲಾದ್ರೂ ಆಚೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಆಚೆ ಹೋಗ್ತಾ ಇದೀವಿ. ಇನ್ನ ಯಾರು ಬರ್ತಾರೋ ಗೊತ್ತಿಲ್ಲ. ಬಾಯ್ಸು ನವಗ್ರಹ ತರ ಇವಾಗ ಪಿಕಪ್ ಮಾಡೋದು ಹೋಗ್ಬಿಟ್ಟು ಕಾರಲ್ಲಿ ಅವ್ರನ್ನ. ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಸಂಡೇ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಈಗ ಯಾರು ಬಂದ್ಮೇಲೆ ಎಲ್ಲರೂ ಒಂದು ಜಾಗ ಹೇಳಿ ಯಾರು ಜಾಗ ಇಷ್ಟ ಆಗುತ್ತೋ ಆ ಜಾಗಕ್ಕೆ ಹೋಗೋದು. ಈಗ ಯಾರ್ಯಾರು ಬರ್ತಾರೆ ಸದ್ಯಕ್ಕೆ. ಇವಾಗ ಎಲ್ಲಿ ಮನು? ಪಿಕಪ್ ಟು ಕಿರಣನ್ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಓ, ತುಂಬ ಸಂದಿಗ್ಧ ಪರಿಸ್ಥಿತಿ. ಗೈಸ್ ನೋಡಿ, ಇನ್ನೊಬ್ಬ ಪಿಕಪ್ ಮಾಡ್ತಾ ಇದೀವಿ ಬಂದ. Hi, I am come to sitting in car inside, and mommy is waiting for tiffin. I already had tiffin. My friend Manu is process tiffin is giving. I am already eating. I am coming in 5 minutes right. ಗೈಸ್ ಇನ್ನೊಬ್ಬ ಪಿಕ್ ಮಾಡ್ಬೇಕಲ್ಲ, ಬರ್ತಾವ ನೋಡಿ. ಹಾಯ್ ಗಣಿ. ಎಲ್ಲೋ ಹಾಯ್ ಗೈಸ್. ಇವಾಗ ನಮ್ಮ ಕಾರಿಗೆ ಸೀಟ್ ಒಂದು ಕಳೆ ಬಂತು. ಯಾಕಂದ್ರೆ ಎಲ್ಲರೂ ಪಿಕ್ ಮಾಡ್ತಾ ಇದ್ದೀವಿ. ಯಾಕೆ ಹೇಳಿ ಫ್ರೆಂಡ್, ಕಳೆ ಬಂದಿತ್ತು. ಅಷ್ಟು ಕಳೆ ಇದೆ ಅದಕ್ಕೆ. ಇದು ನೆಕ್ಕಿ ಒರೆಸ್ತಾರೆ. ಮಣಿ ಬಿರಿಯಾನಿ ಗೈಸ್. ಮಣಿ ಬಿರಿಯಾನಿ ಹೋಗಿದ್ರ ಬೆಳಿಗ್ಗೆ? ಮಣಿ ಬಿರಿಯಾನಿ ಹೊಸಕೋಟೆ. ಮತ್ತೆ ನಾವು ಹೋಗ್ಬೇಕಂತಿದ್ರಿ ಬೆಳಿಗ್ಗೆನೆ. ಫ್ರೆಂಡು ಪಾರ್ಸಲ್ ತಂದು ಕೊಟ್ಟನಂತೆ. ಅಂತ ಫ್ರೆಂಡ್ನ ಸಂಪಾದನೆ ಮಾಡಿರೋದು ಫ್ರೆಂಡ್ಸ್ನ. ಥ್ಯಾಂಕ್ಸ್ ಫಾರ್. ಯಾರು ಅವನ ಹೆಸರು? ಸುಂದರ. ಸಂತೋಷ್, ತುಂಬಾ ಧನ್ಯವಾದಗಳು. ಮಣಿ ಬಿರಿಯಾನಿ ಸಂತೋಷ್ಗೆ ಟ್ಯಾಗ್ ಮಾಡ್ತೀನಿ ಇದನ್ನ. ಸಂತೋಷ್ಗೆ ಟ್ಯಾಗ್ ಹಾಕ್ಬಿಟ್ಟು ಬಿರಿಯಾನಿ ಮಾಡೋಣ. ಇದು ಹೇಳ್ಬೇಕಲ್ಲ, ಏನೋ ಕೇಳ್ತಿಲ್ಲ. ನಂದಿ ಹಿಲ್ಸು, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು, ರಾಮನಗರ, ಬನ್ನೇರುಘಟ್ಟ ಹೋಗ್ಬೋದು. ಶಿವನ ಸಮುದ್ರ ಎಷ್ಟು 150 ಕಿಲೋಮೀಟರ್ ಆಯ್ತು ಇಲ್ಲಿಂದ. ಬೇಡ ಬೇರೆ. ನಂದಿ ಹಿಲ್ಸು ಬೇಡ, ಬನ್ನರ್ಘಟ್ಟ ಬೇಡ, ರಾಮನಗರ. ರಾಮನಗರ ಬೆಟ್ಟ ಗುಡ್ಡ ಒಂದೈತಲ್ಲ, ಸೂಪರ್ ಆಯ್ತು. ಗೊತ್ತು ಹೋಗಿದ್ಯಾ? ಹೋಗಿದ್ದೀನಿ. ಹೆಸರುಘಟ್ಟ ನಿಯರ್ ಸೂಪರ್ ಪ್ಲೇಸ್. ಅಲ್ಲಿ ಇರೋದೆಲ್ಲ ಸೂಪರ್ ಪ್ಲೇಸ್. ನಿಮ್ಗೆ ಯಾವ್ದು ಬೇಕು ಅಂತ ಮ್ಯಾಮ್? ಹೆಸರುಘಟ್ಟ ವ್ಯೂ ಪಾಯಿಂಟ್, ಹೆಸರುಘಟ್ಟ ಲೇಕ್ ಎಂಟ್ರಿ, ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್, ಹೆಸರುಘಟ್ಟ ಲೇಕ್ಡು, ವಿಲೇಜ್. ಯಾವ್ದು ಮನು ಮಸ್ತಾಗಿ ರೆಡಿಯಾಗಿ ಬಂದ್ಬಿಟ್ಟ. ಮನು ಯಾರು ಬೇರೆ ಬಾಡಿ ಗಾರ್ಡ್ ಬಂದವನೆ. ನಮಗೆ ಬಾಡಿ ಗಾರ್ಡ್ ಹೀರೋ. ನಮ್ಮ ಮನು ಹೀರೋ. ಇವನೆಲ್ಲ ಅವನು ಸ್ಟೇರಿಂಗ್ ಹಿಡಿದ್ರೆ ಡ್ರೈವಿಂಗ್ ಮಾಡ್ತಾನೆ ಹೀರೋ. ಅವ್ನ್ ಕನ್ನಡಕ ಹಾಕೊಂಡ್ರೆ ಕಣ್ಣಿಗೆ ಕಾಣಿಸಲ್ಲ ಹೀರೋ. ಅವ್ನ್ ಕಟಿಂಗ್ ಮಾಡ್ತೀವಿ, ಒಂದ್ ಲೈನ್ ಹಾಕ್ಸವನೆ, ಒಂದ್ ದೊಡ್ಡ ಹೀರೋ. ಅವ್ನ್ ಫೋನ್ ತೆಗ್ದು ಯಾರಿಗೋ ಫೋನ್ ಮಾಡ್ತಾವನೆ ಹೀರೋ. ಅವ್ನ್ ಬ್ಲಾಕ್ ಬಟ್ಟೆ ಹಾಕೊಂಡ್ ಬ್ಲಾಕ್ ಕಾಣಿಸ್ತಲ್ಲ ಹೀರೋ. ಅವ್ನ್ ಡ್ರೈವಿಂಗ್ ಮಾಡ್ಕೊಂಡು ನಮ್ಮ ಮಾತ್ರ ಫೋಟೋ ಶೂಟ್ ಕೊಂಡಿದ್ದು. ನಾವೆಲ್ಲ ಚಪ್ಪಲ್ ಎಲ್ಲೋ ಲೋ ನಾನು ಹೊರಡ್ತೀವಿ, ಹೋಗಪ್ಪ. ಟಾಟಾ ನಿಮ್ ಬಿಟ್ಟು ಹಾಕ್ತಿದ್ದೀನಿ. ಗೈಸ್ ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಎಲ್ಲೋ ಟೀ ಅಂಗಡಿ ಹತ್ರ ಟೀ ಕುಡಿಯೋಣ ಅಂದ್ಬಿಟ್ಟು ಹಾಕವ್ರೆ. ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಒಂಥರ ಬೆಟರ್ ವೆಯ್ಟ್ಲೆಸ್. ಬೆಟರ್ ಸ್ಪೆಲ್ಲಿಂಗ್ ಹೇಳಿ. BUTTR. ಸತ್ತನಾ ಬಟರ್? ನಾನು ನಿಮ್ ಜೊತೆ ಇಟ್ಕೊಳ್ಳಲ್ಲ, ಬಸ್ ಜೊತೆ ನೀವಿಬ್ರು ನನ್ನ ಮಗದಲ್ಲಿ ಇಟ್ಕೊಂಡು ಇಬ್ರು ಕುಳ್ಳಕ್ಕೆ ಇರ್ತೀರಾ ಇಬ್ರು. ಗೈಸ್ ಟೀ ಬಂತು. ವಾವ್, ನೋಡಪ್ಪ. ಟೀ ಕೊಂಡಿದ್ದಾರೆ. ಟೀ ಕನ್ನಡದ ಬಗ್ಗೆ GAYG ಫೇಮಸ್ ಮಾಡಿದ್ರು ಕನ್ನಡದಲ್ಲೇ. ಗೈಸ್ ಬಂದ್ಬಿಟ್ಟಿದೀವಿ ನೋಡಿ ಡೆಸ್ಟಿನೇಷನ್. ಬ್ಯಾಲ್ಕೆರೆ ಕೆರೆ ಅಂತ ಇದು. ಇಲ್ಲಿ ಗಣಿ ಕರ್ಕೊಂಬಂದಿರೋದು ಈ ಪ್ಲೇಸ್ಗೆ. ಗಣಿ ಇದಕ್ಕೆ ಮುಂಚೆ ಬಂದಿದ್ದಾನೆ ಇಲ್ಲಿ. ಗೈಸ್ ಕೆರೆ ನೋಡಿ, ತುಂಬ ಚೆನ್ನಾಗಿದೆ, ನೇಚರ್ ಫ್ರೆಂಡ್ಲಿ.
ನೇಚರ್ ಫುಲ್ ನೇಚರೇ. ಬೆಂಗಳೂರಲ್ಲೂ ಕೆರೆ ಇದೆ ಅಂತ ತುಂಬಾ ಜನ ಗೊತ್ತಿರಲ್ಲ. ಎಲ್ಲಿ ಬೆಂಗಳೂರಲ್ಲಿ ಕೆರೆಗಳನ್ನೆಲ್ಲ ಮುಚ್ಚಾಕ್ಬಿಟ್ಟು ಮನೆಗಳು ಕಟ್ತವ್ರೆ, ಬಿಲ್ಡಿಂಗ್ಗಳು ಏರಿಸ್ತವ್ರೆ. ಆಮೇಲೆ ಮಳೆ ಬಂದು ಮನೆ ಮುಚ್ಕೊಂಡ್ಮೇಲೆ ಕೆರೆ ಜ್ಞಾಪನ ಬರುತ್ತೆ. ಆ ಜ್ಞಾಪನ ಬರೋಕ ಅವಾಗ ಅವಳಿರಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ಒಂದು ಹಳ್ಳ ಇದೆ, ಇದನ್ನ ಹತ್ಸೋದೇ ಒಂದು ದೊಡ್ಡ ಟಾಸ್ಕ್. ಮನು ಹತ್ಸಕ್ ಬರ್ತಾ ಇದ್ದಾನೆ. ವಾವ್, ಹತ್ಸೇ ಬಿಟ್ಟ. ಗೈಸ್ ಅಲ್ಲಿ ಬ್ಯಾಲ್ಕೆರೆ ಹತ್ರ ಜಾಗ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವ್ ಇವಾಗ ಹೆಸರುಘಟ್ಟಕ್ಕೆ ಬಂದಿದೀವಿ. ನೋಡ್ರಿ, ಇದು ಬ್ಯಾಂಬೂ ಫಾರೆಸ್ಟ್. ಸಕ್ಕದಾಗೈತೆ ಜಾಗ, ಮಾತ್ರ ಸೈಕ್ ಆಗಿದೆ ಅನ್ಕೊಳ್ಳಿ. ಮಣಿ ದಮ್ ಬಿರಿಯಾನಿ, ಮಣಿ ದಮ್ ಬಿರಿಯಾನಿ ತಂದಿದೀವಿ ನಿಮಗೆ. ತಿನ್ಸಿ. ಮಮ್ ಚೆನ್ನಾಗಿದೆ ಈ ಜಾಗ, ಓಕೆನಾ? ಈ ಜಾಗ ಓಕೆನಾ? ಇಷ್ಟ ಆಯ್ತಾ? ಈ ಜಾಗ ಓಕೆ. ಮೈ ಬ್ಲೂಡಿಂಗ್. ನಾವು ಮಣಿ ಬಿರಿಯಾನಿ ತಂದಿದ್ದೀವಿ ತಿನ್ನಕ್ಕೆ. ನೀವು ಮಣಿ ಬಿರಿಯಾನಿ ತಗೊಬಿಟ್ಟು ಬಿರಿಯಾನಿ ತಿನ್ಕೊಳ್ಳಿ. ಮನಿ ಬಿರಿಯಾನಿ ಯಾರ್ದು? ಇವನ ಹೆಸರು ಹೇಳಿ. ಮಣಿ ಬಿರಿಯಾನಿ ನನ್ನ ಹೆಸರು ಹೇಳಿದ್ರೆ ಹೊಡೆದು ಕಳಿಸ್ತಾರೆ, ನೀವು ದುಡ್ಡು ಕೊಟ್ಬಿಡ್ತೀನಿ. ಗೈಸ್ ಈ ಜಾಗ ಅಂತೂ ಮಸ್ತಾಗಿದೆ ಅನ್ಕೊಳ್ಳಿ, ನನಗೂ ಇಷ್ಟ ಆಯ್ತು, ತುಂಬಾ ಪಕ್ಕದಾಗಿದೆ ಜಾಗ. ಗೈಸ್ ಗಣಿ ಇವತ್ತು ಆಚೆ ಹೋಗ್ತೀವಿ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಹೇಳಿದ ಮಣಿ ದಮ್ ಬಿರಿಯಾನಿ ತಗೊಂಬ ಅಂತ. ಅವರು ತಂದು ಕೊಟ್ಟಿದ್ದಾರೆ, ನಮ್ಮ ಮುಂದೆ ಇಟ್ಟಿದ್ದಾರೆ. ಇವಾಗ ತಿನ್ಬೇಕು, ಟೇಸ್ಟ್ ನೋಡ್ಬೇಕು, ಹೇಳ್ಬೇಕು. ಏನಪ್ಪಾ ಲಕ್ಕನ್ಲೇ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಳ್ರ. ಮಟನ್ ಬಿರಿಯಾನಿ ಅಲ್ಲ ಇದು? ಮಟನ್ ಬಿರಿಯಾನಿ ಮ್ಯಾಮ್. ಮಟನ್ ಅಲ್ಲೊಂದು ಚಿಕನ್ ಬಿರಿಯಾನಿ ಅನ್ಸುತ್ತೆ. ಒಂದೆರಡು ಪೀಸ್ ಇದೆ ಕಾಫಿ ಮ್ಯಾಮ್. ಚಿಕನ್ ತಿನ್ನ ಮ್ಯಾಮ್. ಕುಡಿ ಮ್ಯಾಮ್. ಅಣ್ಣ ಮಿಸೆ ಅಣ್ಣ ನಾಟಿ ಕೋಳಿ ಹೆಂಗೋ? ಓ ನಂಗೆ ಗೊತ್ತಿಲ್ಲ ಕಣೋಣ. ಸಿಗಡಿಸೋದು ಅಂತ ಕೇಳ್ಬಿಟ್ಟು ಹೇಳ್ತೀನಿ ಕಣೋಣ. ಯಾರಲ್ಲ ಸಿಗಿಸಿಡ? ಸಿಗಡಿಸದ? ಯು ಡೋಂಟ್ ನೋ? ನೋ. ಈಸ್ ಹಸ್ಬೆಂಡ್. ಓ ಹಾಫ್ ಡೇ 6 ಮರ್ಡ್ರ್. 28ನೇ ತಾರೀಕು ರಿಲೀಸ್ ಆಯ್ತವನೆ. ಅವ್ನು ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಕಣೋಣ. ನಾನು ಚಿಕ್ಕ ಹುಡುಗ, ನಂಗೆ ಅಷ್ಟು ಗೊತ್ತಿಲ್ಲ. ಮಾಡ್ತಿದ್ದೇನಾ? ಗೈಸ್ ಹೆಸರುಘಟ್ಟ ಬಂದಿದ್ದೀವಿ ಹಂಗೆ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು. ನಮ್ಮ ಮನು ಹೀರೋ ಥರ ರೆಡಿ ಆಗೋನೆ, ಹಂಗೆ ಫೋಟೋ ಶೂಟ್ ಮಾಡ್ತಾವ್ ಗಣಿ. ಕಿರಣ್ ಹೇಳ್ಕೊಡ್ತಾನೆ ಫೋಟೋ. ಸೂಪರ್ ಮ್ಯಾಮ್, ವಾಕಿಂಗ್ ಸಕ್ಕತ್ತಾಗಿ ಸ್ಟೈಲ್ ಇದು. ವಾವ್, ಯಾರನ್ನ ಪ್ರೊಡ್ಯೂಸರ್ ನೋಡ್ರೆ ಪಕ್ಕ ಹಾಕೊಂತಾರೆ ನೀನು ವಿಲನ್ ಆಗಿ. ಗೈಸ್ ಮಸ್ತ್ ಆಗ್ತಿದೆ. ಮೂವಿಗಂತ ಹಾಕೋಣ. ಸ್ವಲ್ಪ ಕಪ್ಪು ಅಷ್ಟೇ. ವಾವ್, ನೋಡಿ ಕಿರಣ್ ಫೋಟೋಸ್. ವಾವ್, ಸಖತ್ತಾಗ ಬೆಳಗ್ಗೆ ಕತ್ತವಾಗ ಬೆಳಕಂತೆ ಕತ್ಲಿಗೆ ಹೋಗ್ಬೇಕಂತೆ. ಚೆನ್ನಾಗಿದೆ. ಇದೇ ಗೈಸ್, ಇದು ಬ್ಯಾಂಬೂ ಫಾರೆಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ವೀಕೆಂಡ್ಸಲ್ಲಿ ಬರ್ತಾರೆ ನೋಡಿ, ಇಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ತಿಂತಾರೆ. ಇಲ್ಲಿ ನೋಡಿ ಎಲೆ ಎಲ್ಲ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲೆಲ್ಲ ಬೆಂಕಿ ಎಲ್ಲ ಹಾಕಂಗಿಲ್ಲ. ಬಟ್ ಪೊಲೀಸರು ಯಾರನ್ನ ಬಂದರೆ ಫೈನ್ ಹಾಕ್ತಾರೆ. ಸೊ ನೀವು ಯಾರನ್ನ ಬಂದರೆ ಬನ್ನಿ, ಎಂಜಾಯ್ ಮಾಡಿ ನೇಚರ್ನ. ಬಟ್ ಇಲ್ಲಿ ಫೈರ್ ಗೀರ್ ಎಲ್ಲ ಹಾಕಿ ಬೇರೆ ಎಲ್ಲ ಮಾಡಿದ್ರೆ, ಬೇರೆಲ್ಲ ಮಾಡಬಾರ್ದು. ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಂಗೆ ಹಾಕಿರ್ತಾರೆ, ಅದೆಲ್ಲ ಮಾಡಬಾರ್ದು ಅಷ್ಟೇ. ನೋಡ್ರಿ ಗೈಸ್, ಆಲ್ರೆಡಿ ರೀಲ್ಸ್ ಮಾಡಿದ್ದಾರೆ, ಅದನ್ನ ಪೋಸ್ಟ್ ಮಾಡ್ಬಿಟ್ಟವ್ರೆ. ಇವಾಗ ಡಿಸ್ಕಷನ್ ಮಾಡ್ತಿದ್ದಾರೆ ಬೇರೆ ಟೇಕ್ ತಗೊಳ್ಳೋಣ ಅಂತ. ಗಣಿ ಒಬ್ಬನೇ ತಳ್ತಾನೆ. ಸ್ಟಾರ್ಟ್ ಮಾಡ್ಬಿಟ್ಟು ಹಾಕೋಣ. ಸ್ಟಾರ್ಟ್ ಮಾಡೋಣ. ಉಯ್ ಇಬ್ರು ಬೇಕಂದ್ರೆ ಹುಷಾರು. ಉಯ್ ಇಲ್ಲಿ ಏನು ಗೈಸ್, ಇಲ್ಲಿ ಹೆಸರುಘಟ್ಟಲ್ಲಿ ಬಂದು ವ್ಲಾಗ್ ಮಾಡಿಕೊಂಡು ವಿಡಿಯೋ ಮಾಡಿ ಮತ್ತೆ ಇವಾಗ ಕ್ರಿಕೆಟ್ ಟೈಮ್ ಆಯಿತು, ಸಂಡೇ ಹೋಗ್ತಾ ಇದ್ದೀವಿ. ಬಾಯ್ಸ್ ಬಂದರು ಕಾರಲ್ಲಿ, ನೋಡಿ ಹೋಗ್ತಾ ಇದ್ದೀವಿ. ಕಾರ್ ಬಂತು ನಮ್ಮದು. ಗೈಸ್ ಹೆಸರುಘಟ್ಟ ಎಲ್ಲ ಸುತ್ತಾಡ್ಕೊಂಡು ಇವಾಗ ಕ್ರಿಕೆಟ್ ಆಡಕ್ಕೆ ಬಂದಿದ್ದೀವಿ ಗ್ರೌಂಡ್ಗೆ.
ತಡನಗರ ಗ್ರೌಂಡು. ಇವತ್ತು ಕ್ರಿಕೆಟ್ ಆಡಿದ್ರೆ ಮುಗ್ದೋಯ್ತು ಸಂಡೇ ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಂದರೆ ಕ್ರಿಕೆಟ್ ಆಡಿದ ತಕ್ಷಣ ಆಗೋಗುತ್ತೆ. ಬಾಯ್ಸ್ ರೆಡಿ ಆಗ್ತಿದ್ದಾರೆ ಬ್ಯಾಟ್ಗಳು ತೊಗೊಂಡು. ಸಂಡೇ ಫುಲ್ ಕಂಪ್ಲೀಟ್ ಆಗೋದೆ ಕ್ರಿಕೆಟ್ ಆಡಿದ್ರೆ ಮಾತ್ರ ನಮ್ಮದು. ಸಂಡೇ ಕ್ರಿಕೆಟ್ ಆಡಿಲ್ಲ ಅಂದ್ರೆ ನಮ್ದೇನು ಕಂಪ್ಲೀಟ್ ಆಗಲ್ಲ. ಸಂಡೇನೇ ಎಲ್ಲ ಅನ್ಸ್ಬಿಡ್ತದೆ. ಯಾಕೆ ಹೇಳಿ? ಕ್ರಿಕೆಟ್ ಆಡ್ತಾನೆ ಸಂಡೇ ಅನ್ಸೋದು. ಅದಕ್ಕೆ ಇವಾಗ ಮಂಡೇ ಅನಿಸ್ತಿದೆ. ಯಾಕೆ ಹೇಳಿ? ಇನ್ನೂ ಕ್ರಿಕೆಟ್ ಆಡಿಲ್ಲ ಅದಕ್ಕೆ. ಇವಾಗ ಆ ಕ್ರಿಕೆಟ್ ಆಡಿ ಕಂಪ್ಲೀಟ್ ಮಾಡಿದ್ರೆ ನಮ್ದು ಸಂಡೇ ಅನ್ಸುತ್ತೆ. ಯಾಕೆ ಹೇಳಿ? ನಾಳೆ ಮಂಡೇ ಅಲ್ವಾ ಅದಕ್ಕೆ. 4 ದಿನ ಮಾಡ್ತಾನೆ, 4 ದಿನ ಬಿಡ್ತಾನೆ. ಕನ್ಸಿಸ್ಟೆನ್ಸಿ ಇಲ್ಲ. ಫಾಲೋವರ್ಸ್ ಬರೋದೇನು? ಏಯ್ ಕೋತಿ ಫೇಸ್ ಗ್ಲೋ ಆಗಿದೆ. ಸನ್ಸ್ಕ್ರೀನ್ ಹಾಕೊಂಡ್ಬಂದಿನಿ. ಆಫೀಸ್ಗೆ ಹೋಗ್ತಾ ಇಲ್ಲ ಒಂಚೂರು ಯಾರು ಎಲ್ಲ ಹಾಕ್ತೀನಿ. ಅದಕ್ಕೆ ಅಲ್ಲೇ ಪಟಾಯಿಸಕ್ ಸನ್ಸ್ಕ್ರೀನ್ ಹಾಕೊಂಡು ಆಕ್ಚುಲಿ ಬೆಳ್ಳಗಿಲ್ಲ ಅವನು. ಗೈಸ್, ಇವ್ರ ಆಫೀಸಲ್ಲಿ ಪಟಾಯಿಸ್ಬೇಕು ಅನ್ನೋ ಸನ್ಸ್ಕ್ರೀನ್ ಹಾಕೋನಂತೆ. ಇವ್ರ ಆಫೀಸಲ್ಲಿ ಯಾರು ಕೆಲಸ ಮಾಡ್ತೀರಾ ಹುಷಾರಾಗಿರಿ. ಲವ್ ತಾಕತ್ತಿರಿ ನೀನು 1000 ರೂಪಾಯಿ ಮಾಡ್ಕೊಂಡು ಹೋಗೋ. ಗೈಸ್ 200 rupees ಕಳಿಸ್ಬೇಕು ನಾವು ಇವಾಗ. ಸಂಡೇ ಪರ್ ಹೆಡ್ 200 rupees. ಸಂಡೇ ಇಸ್ ಫಂಡೇ ಅನ್ಕೊಂಡಿದ್ವಿ. ಇಟ್ ಈಸ್ ಲಾಸ್ಟ್ ಡೇ. ಇವತ್ತು ಏನು ಗೊತ್ತಾ ಸೋತಿರೋದು ನಾವು? ಅಮಾವಾಸ್ಯೆ ಬೇರೆ ಇವತ್ತು, ಕರಾಳ ದಿನ. ಸೋತೋಗ್ಬಿಟ್ಟಿದೀವಿ. ಏನು ಮಾಡಕ್ಕಾಗಲ್ಲ. ನಾನು ಅಂಡರ್ 200 ಅನ್ಕೊಂಡಿದ್ದೆ. ನೋಡ್ರೆ 200 ನೋಡು. 208 ರೂಪಾಯಿ ಕಳಿಸ್ಬೇಕು ಇವಾಗ ನಾವು.